ಹಲೋ, ಹಾಯ್ ಎಲ್ಲಿಂದ ಬಂದಿದ್ದೀರಾ? ಸರ್. ದಾವಣಗೆರೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಲೋಕೇಶ್ ಅಂತ. ಯೂಟ್ಯೂಬಲ್ಲಿ ಗುರುಗಳದ್ದು ಪ್ರೋಗ್ರಾಮ್ನ ನೋಡಿದೆ. ತುಂಬ ರಿಚ್ ಆಗಿದ್ದವನು ನಾನು. ಪೂರ್ತಿ 0 to 0 ಆಗಿದ್ದೆ. ಎಲ್ಲ ಕಳ್ಕೊಂಡೆ. ಗುರುಗಳ ಪ್ರೋಗ್ರಾಮ್ ನೋಡ್ತಾ ಅಫರ್ಮೇಷನ್ ಮಾಡ್ತಾ 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 ಜಸ್ಟ್ ಒಂದು 6 ಮಂತಲ್ಲೇ ಒಂದು ಮನೆ ತಗೊಂಡೆ, ಒಂದು ಸೈಟ್ ತಗೊಂಡೆ. 5-6 ತಿಂಗಳಲ್ಲಿ ಒಂದು 6 ಲಕ್ಷ ರೂಪಾಯಿ ಸಾಲ ತೀರಿಸಿದೆ. ಈಗ ನಮ್ಮದೇ ಜೀವನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಗುರುಗಳಿಗೆ ಚಿರಋಣಿಯಾಗಿರ್ತೀನಿ. ಜೀವನ ಪೂರ್ತಿ ಚಿರಋಣಿ ಆಗ್ತಿರ್ತೀನಿ. ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಿರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ಇದೆಲ್ಲ ಹೇಗೆ ಸಾಧ್ಯ ಸರ್? ಸರ್, ಫಸ್ಟಿಗೆ ನಾವು ನಂಬಿರಲಿಲ್ಲ. ಗುರುಗಳು ಪ್ರೋಗ್ರಾಮ್ ನೋಡಬೇಕಾದ್ರೆ ಫಸ್ಟ್ ನೋಡಿದ್ದೆ ಲಕ್ಷ್ಮೀ ಮೇಡಮ್ ಅವ್ರನ್ನ. ನಾವು ಇವತ್ತು ನೋಡಿದ್ದು ಲಕ್ಷ್ಮೀ ಮೇಡಮ್ ಅವ್ರನ್ನೇ. ಅವ್ರದ್ದು ಆ ದಯೆಯಿಂದನೇ ಇವತ್ತು ಲಕ್ಷ್ಮಿ ನನಗೆ ಬರ್ತಿದ್ದಾಳೆ. ಗುರುಗಳ ಆಶೀರ್ವಾದ. ಸರ್, ನಾನು ಮಿರಾಕಲ್ ಇದು. ನಾನು ಬೈಕಲ್ಲಿ ಹೋಗುವಾಗ ಸತಿಗೂ ಅಫರ್ಮೇಷನ್ ಮಾಡ್ತಿದ್ದೆ. ಏನೂ ಇದ್ದಿಲ್ಲ, ಎಲ್ಲ ಕಳ್ಕೊಂಡಿದ್ದೆ. ಎಲ್ಲ ಕಳ್ಕೊಂಡೆ 0. ಈಗೇನಿಲ್ಲ, ನಮ್ಮದೇ ಜೀವನ ಮಾಡ್ತಾಯಿದ್ದೀನಿ. ಮತ್ತು ಪ್ರಾಪರ್ಟಿ ರಿಕವರ್ ಮಾಡ್ತಾಯಿದ್ದೀನಿ. ಈಗ ಜಾಸ್ತಿ ವರ್ಕ್ ಮಾಡ್ತಿಲ್ಲ, ಬರೀ ಫೋನಲ್ಲೇ ಅಟೆಂಡ್ ಮಾಡ್ಕೊಂತ ಕೆಲಸ ಮಾಡ್ತಿದ್ದೀನಿ. ಮೊದಲು ತುಂಬ ಕಷ್ಟಪಟ್ರೂ ಏನೂ ಆಗ್ತಿದ್ದಿಲ್ಲ. ಗುರುಗಳ ಶಕ್ತಿ, ಅವರ ಜ್ಞಾನ, ಅವರ ತಿಳುವಳಿಕೆ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಸರ್, ಮೊದಲಿಗೆ ನೋಡಿದಾಗ ಯೂಟ್ಯೂಬಲ್ಲಿ ಇದು ನಿಜಾನ ಅನಿಸಿತ್ತು. ನಮ್ಮ ಮನೆಯವರು ಅದನ್ನು ಮನವರಿಕೆ ಮಾಡಿದರು. ಇದನ್ನು ಮಾಡು, ಹೋಗು 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 ಅಂತ ತುಂಬ ಹೇಳಿದರು. ಗುರುಗಳು ಒಂದು ಮಾತು ಹೇಳಿದ್ರು, ಕರ್ಮ ಕಳೆದ್ರೆ ಬರೋಕ್ಕೆ ಸಾಧ್ಯ ಅಂತಂದು. ಕರ್ಮ ಕಳೆದಿದೆ, ಬಂದಿದ್ದೀನಿ. ನನಗೂ ಒಳ್ಳೆಯದಾಗಿದೆ ಗುರುಗಳಿಂದ. ನಿಜವಾಗೂ ದೈವ ಶಕ್ತಿ ಗುರುಗಳಲ್ಲಿದೆ. ನನಗೂ ಒಳ್ಳೆಯದಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು 4 ಜನಕ್ಕೆ ಹೇಳ್ತೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ರಿಚಲ್ಲಿ 100 ಕೋರ್ಸ್ ಪ್ರೋಗ್ರಾಮಿಗೆ ನಾನು ಅಟೆಂಡ್ ಆಗಬೇಕು ಅಂತ ಅಫರ್ಮೇಷನ್ ಮಾಡ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ರಿಚ್ ಆಗಲಿ. ಹಾಗಾದರೆ ನೀವು 100 ಕೋರ್ಸ್ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡಿದ್ದೀರಾ ಸರ್? ಸರ್, ರಿಜಿಸ್ಟರ್ ಮಾಡಿಲ್ಲ, ಮಾಡ್ಕೊಳ್ತೀನಿ. ಮಾಡ್ತಾ ಇದ್ದೀರಿ ಈಗ? ಹಾಂ ಸರ್. ನಾನು ಬಂದಿರೋದೇ ಮೊದಲನೇ ಸರಿ ಸರ್. ನಾನು ಪ್ರೋಗ್ರಾಮ್ ನೋಡಿರೋದೇ ಯೂಟ್ಯೂಬಲ್ಲಿ. ಮತ್ತು ಯಾರ ಮಾತು ನಾನು ಕೇಳಿಲ್ಲ. ನಮ್ಮ ವೈಫ್ ಹೇಳಿದ್ರು, ನಾನು ಫಾಲೋ ಮಾಡ್ತಿದ್ದೀನಿ, ಅಫರ್ಮೇಷನ್ ಮಾಡ್ತಾಯಿದ್ದೀನಿ. ಬಟ್ ಎಲ್ಲರೂ ಕೆಲವೊಬ್ರು ಅಫರ್ಮೇಷನ್ ಮಾಡಿದಾಗೂ ಏನಾಯ್ತೋ ಏನೋ ಬಿಟ್ಟೋ ಗೊತ್ತಿಲ್ಲ. ಬಟ್ ನಾನು ಸ್ವಲ್ಪ ಅಫರ್ಮೇಷನ್ ಮಾಡ್ಕೊಂಡು ನಂಬಿಕೆಯಿಂದ ಮಾಡಿದಾಗೆ ಸರ್ ನಾನು ಸಾಯೋ ಪರಿಸ್ಥಿತಿಲಿದ್ದೆ, ಬದುಕಿದ್ದೀನಿ. ಸೂಪರ್. ಸರ್, ಇವತ್ತಿನ ವರ್ಕ್ಶಾಪ್ನಲ್ಲಿ ಗುರುಗಳು ಹೇಳ್ಕೊಟ್ಟಿರೋ ಯಾವುದಾದ್ರು ಒಂದು ಒಳ್ಳೆ ವಿಚಾರ ನಿಮ್ಗೆ ಇಷ್ಟವಾಗಿರೋದು ಹೇಳೋದು? ಸರ್, ಅವರು ಹೇಳಿದರು ಸ್ಟೇಟಸ್ಗಳನ್ನು ಹಾಕಬಾರ್ದು, ಸ್ಟೇಟಸ್ಗಳನ್ನು ನೋಡಬಾರ್ದು, ಕೆಲ್ಸಕ್ಕೆ ಬಾರ್ದ ವಿಚಾರಗಳಿಗೆ ಹೋಗಬಾರ್ದು. ಅವೆಲ್ಲ ಅನ್ನೆಸರಿ ಟೈಮ್ ವೇಸ್ಟು. ಈ ಸ್ಟೇಟಸ್ ನೋಡೋದಿಲ್ಲ, ಕೆಲವೊಂದು ಮಾತು ಹೇಳಿದ್ರೆ ಏನು ಸರ್ ಮಾತಾಡೋದು? ಸರ್, ಅದು ಎಕ್ಸಾಂಪಲ್ ನಾನೇ. ನನ್ನ ಫ್ರೆಂಡ್ಸ್ಗಳಿಗೆಲ್ಲ ನೋಡಲಿ ಅಂತ ನಾನು ಸ್ಟೇಟಸ್ ಹಾಕ್ತಿದ್ದೆ. ಬರೀ ಕ್ರಿಕೆಟ್ ನೋಡ್ತಿದ್ದೆ. ಈಗೆಲ್ಲ ಅದನ್ನು ಇವತ್ತಿಂದನೇ ಬ್ಯಾನ್ ಮಾಡ್ತೀನಿ. ಇವತ್ತಿಂದನೇ ಬ್ಯಾನ್ ಮಾಡ್ತೀನಿ. ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ, ಮನೆಯಲ್ಲೂ ಅದೇ ಹೇಳ್ತೀನಿ. ಇವೆಲ್ಲ ನೋಡೋದಕ್ಕೆ ಒಂದು ಮಾತು ಹೇಳೋದು ಗುರು ಗೊತ್ತಾಯ್ತಾ ಸರ್? ಒಂದು ಒಳ್ಳೆ ಜಸ್ಟ್ ಚಿಲ್ಲರೆ ಕೆಲಸ. ಹಾಂ, ಚಿಲ್ಲರೆ ಕೆಲಸ ಮಾಡೋದು ಬಿಡಿ ಅಂತ. ಆ ಚಿಲ್ಲರೆ ಕೆಲಸನೂ ನಾನು ಮಾಡಿದ್ದೀನಿ. ಅದನ್ನು ಗುರುಗಳ ಆಶೀರ್ವಾದದಿಂದ ಬಿಡ್ತೀನಿ. ಸರ್, ಇವತ್ತಿನ ಕ್ಲಾಸಲ್ಲಿ ಇರುವೆ ಮತ್ತು ಪಕ್ಷಿಗಳು ಇದ್ರ ಬಗ್ಗೆ, ವಿಸ್ಡಮ್ ಬಗ್ಗೆ, ಇದ್ರ ಬಗ್ಗೆ ಸರ್, ಇರುವೆ ಅದು ತನಗಿಂತ 50% ಜಾಸ್ತಿ ತೂಕನೇ ಇರುತ್ತೆ. ನಿದ್ದೆ ಕಡಿಮೆ ಮಾಡುತ್ತೆ, ಕೆಲಸ ಜಾಸ್ತಿ ಮಾಡುತ್ತೆ. ಅದ್ರನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇಡೀ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಮಾತಾಡೋಕ್ಕೆ, ಬುದ್ಧಿಶಕ್ತಿ ಯೂಸ್ ಮಾಡೋಕ್ಕೆ ಅವಕಾಶ ಇರೋದು. ಆ ಮೂಕ ಪ್ರಾಣಿಗಳು, ಪಕ್ಷಿಗಳು ಮಾಡೋದನ್ನು ನಾವು ಮಾಡಬೇಕು. ಸರ್, ನೀವು ಯೂಟ್ಯೂಬ್ನಲ್ಲಿ ಮನಿ ನ್ಯೂಸ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಗುರುಗಳು ಹೇಳಿ ಮತ್ತು ಇದೆಲ್ಲ ನಿಜ ಅನಿಸುತ್ತಾ? ಅಲ್ಲ, ನಿಜ ಹೇಳ್ಬೇಕು ನೀವು, ಸುಳ್ಳು ಅನಿಸುತ್ತಾ? ಅಲ್ಲ ಸರ್, ಬೇರೆಯವ್ರದ್ದು ಗೊತ್ತಿಲ್ಲ. ಬಟ್ ನನಗಂತಡ್ರು ಅವ್ರು ನನಗೆ ದಾರಿದೀಪ ಆಗಿದ್ದಾರೆ. ಚಿರಋಣಿ. ಜೀವನ ನಾನು ಹೇಳ್ತೀನಲ್ಲ, ಜೀವನ ಪೂರ್ತಿ ಚಿರಋಣಿ ಆಗಿರ್ತೀನಿ. ಗುರುಗಳ ಆಶೀರ್ವಾದ ತಗೊಂಡ್ರೆ ಸರ್, ಏನು ಫೀಲ್ ಅನಿಸುತ್ತೆ? ಮೈಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋದಂಗೆ ಆಯಿತು, ದರಿದ್ರ ಬಿಟ್ಟಂಗೆ ಆಯಿತು. 7-8 ವರ್ಷ ತುಂಬ ಸಫರ್ ಪಟ್ಟಿದ್ದೀನಿ ಸರ್. ನಾನು ರಿಚ್ ಆಗಿದ್ದನು. ಇದ್ದಿದ್ದು ಹೇಳ್ತೀನಿ. ಸ್ಕಾಚಲ್ಲಿ ಕೈ ತೊಳೆದಿದ್ದೀನಿ. ಗಣೇಶನ ದೇವಸ್ಥಾನಗಳಲ್ಲಿ ಊಟ ಹಾಕೋದನ್ನು ಹೊಟ್ಟೆ ಮಾಡ್ಕೊಂಡು ಊಟನೂ ಮಾಡಿದ್ದೀನಿ. ಬಟ್ ಗುರುಗಳು ಇದು ಮಾಡಿದಾಗಿಂದ 4 ಜನಕ್ಕೆ ನಾನೇ ಕೆಲಸ ಕೊಡಂಗಾಗಿದ್ದೀನಿ. ಕೊನೆಯದಾಗಿ ಇವತ್ತು ನಿಮ್ಮನ್ನು ಕೋಟ್ಯಾಂತರ ಜನ ನೋಡ್ತಿದ್ದಾರೆ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇಂಥ ಕ್ಲಾಸ್ ಅಟೆಂಡ್ ಮಾಡಿ, ಬನ್ನಿ, ತಿಳ್ಕೊಳ್ಳಿ, 4 ಜನಕ್ಕೆ ಮನವರಿಕೆ ಮಾಡಿ. ಗುರುಗಳು ಮಾಡ್ತಿರೋ ಎಲ್ಲ ಕೆಲಸ ಒಳ್ಳೆಯದೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ನಿಮಗೋಸ್ಕರ ಗುರುಗಳ ಕಡೆ ಏನಾದರೂ ಬ್ಲೆಸ್ಸಿಂಗ್ ಇದೆ? ಆಶೀರ್ವಾದ ಮಾಡಿದ್ದಾರೆ, ಏನು ಬ್ಲೆಸ್ ಮಾಡಿದ್ದಾರೆ ನೋಡೋಣ ನಿಮಗೋಸ್ಕರ. ಅಹಂ ಬ್ರಹ್ಮೋಸ್ಮಿ. ಹಣ ಹೇಳುತ್ತದೆ, ಇಂದು ನನ್ನನ್ನು ಉಳಿಸಿಕೊ.
ನಾಳೆ ನಿನ್ನನ್ನು ಕಾಪಾಡುತ್ತೇನೆ. ಹಣವೆಂಬುದು ಲಕ್ಷ್ಮಿ. ಲಕ್ಷ್ಮಿಯನ್ನು ಸಂಪಾದಿಸುವುದು ಒಂದು ತಪಸ್ಸಿದ್ದಂತೆ. ಅದಕ್ಕಾಗಿ ಪ್ರೀತಿ, ಮನೆ ಮತ್ತು ಪ್ರಾಪಂಚಿಕ ಮಾಯೆ ತ್ಯಾಗ ಮಾಡಬೇಕು. ನಿಮ್ಮ ಜೀವನ ಇವತ್ತಿಗೆ ಪಾವನವಾಯಿತು. ನಿಮ್ಮ ಎಲ್ಲ ತಪ್ಪುಗಳ ಅರಿವು ನಿಮಗಾಗಿದೆ. ನಿಮ್ಮ ಭೂದೋಷವು ನಿಮ್ಮಿಂದ ಸಂಪೂರ್ಣ ನಿರ್ಮೂಲವಾಗಿದೆ. ಇನ್ನು ಮುಂದೆ ಈ ನಿಮ್ಮ ಹಳೆಯ ತಪ್ಪುಗಳನ್ನು ಮಾಡಬೇಡಿ. ಧೈರ್ಯವಾಗಿರಿ, ಮುನ್ನುಗ್ಗಿ, ಭಯಪಡಬೇಡಿ, ಖುಷಿಯಾಗಿರಿ. ಇಂತಿ ಅನಂತ ವಿಶ್ವಾಚಾರ್ಯ. ಮನಿ ಈಸ್ ಹ್ಯಾಪಿನೆಸ್, ಅನಂತ ವಿಶ್ವಾಚಾರ್ಯ. ಅವರೇ ಬರೆದಿರೋ ಲೆಟರ್ ಇದೆ, ಮೆಸ್ಸಿಂಗ್ ಇರೋದು, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಒಳ್ಳೆದಾಗಿ. ಮತ್ತೆ ಸಿಗೋಣ. ಜೀವನ ಪೂರ್ತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತ ಮತ್ತೆ ಸಿಗೋಣ. 100 ಕೋಟಿ ವರ್ಷ. ಥ್ಯಾಂಕ್ ಯು ಸೊ ಮಚ್. ನಾವು ಕುಷ್ಟಗಿ ತಾಲೂಕು ಒಂದು ಹಳ್ಳಿ ರೀ, ರ್ಯಾವಣಿಕೆ ಅಂತ. ನಾನು ಬಿಸ್ನೆಸ್ ಮಾಡ್ತಾ ಭಾಳ ಲಾಸ್ ಆಯಿತು. ಆಮೇಲೆ ಚಿಕ್ಕ ವಯಸ್ಸಿನಾಗ ಯಜಮಾನ್ ತೀರ್ಕೊಂಡ್ರಿ. 4 ಮಕ್ಕಳನ್ನ ಎಜುಕೇಷನ್ ಮಾಡ್ಸಕ್ಕೆ. ಆಮೇಲೆ ಅತಿ ಒಳ್ಳೇದಂತ ಹೋಗಿ ಲಾಸ್ ಆಗೈತಿ. ಅತಿ ಸಹಾಯ ಮಾಡೋದು ಅತಿ ಹ್ಞೂ ರೀ. ಬಿಸ್ನೆಸ್ ಅಂದ್ರೆ ಕಿರಾಣಿ ವ್ಯಾಪಾರ ರೀ. ಕಿರಾಣಿ ವ್ಯಾಪಾರದಾಗ ಜೋಳ ತುಂಬ್ತಿದ್ದೆ. ಆಮೇಲೆ ಕಡ್ಲಿ, ನಮ್ಮ ಹಳ್ಳಿ ಅಲ್ರಿ, ಹಳ್ಳಿ ಇದು ಫೀಲ್ಡ್ ಒಳಗೆ ಬರೋಂಥವು ಎಲ್ಲ ಕಾಳನ್ನ ತುಂಬ್ತಿದ್ದೆ. ಆಮೇಲೆ ಒಳ್ಳೆ ಇದು ಬಂದಾಗ ಮನೆ ಕಟ್ಕೊಂಡೆ. 2 ಮನೆ ಆಯ್ತು ರೀ. ಆಮೇಲೆ ಮತ್ತೆ ಇನ್ನೊಂದು ಊರಾಗ 2 ಊರಾಗ ಆಸ್ತಿ ಐತ್ರಿ. ಹಂಗಾಗಿ ಇನ್ನೊಂದು ಮನೆ ಕಟ್ಟತ್ಲೆ 2016 ರೊಕ್ಕ ಬಂದಾದು ರೀ. ಅವಾಗ ಬಿಸ್ನೆಸ್ ಒಳಗೆ ಲಾಸ್ ಬಂತು. ಆಮೇಲೆ ಮೇಲೆ ನಮ್ಮ ಅಜ್ಜಿ ತೀರ್ಕೊಂಡ್ರು, ಮತ್ತೊಂದು ಅಜ್ಜಿ ತೀರ್ಕೊಂತು. ದವಾಖಾನೆ ಪೆಟ್ಟು ಮೇಲೆ ಬಿತ್ತು. ಹಿಂಗಾದ್ಮ್ಯಾಗ ನಾ ಬದುಕೋದು ಹೆಂಗಂತ ನಂಗೆ ಗೊತ್ತಾಗ್ಲಿಲ್ಲ. ನಾ ಸತ್ತು ಬಿಡ್ಬೇಕಂದಾಗ 4 ಮಕ್ಕಳದ್ದು ನೆನ್ಪು ಮಾಡ್ಕೊಂಡು ಮತ್ತೆ ಒಳ್ಳೊಳ್ಳೆ ಜಾಗಕ್ಕೆ ಹೋಗಿ ಓಂ ಶಾಂತಿ ಗುರೂಜಿ ಸಿಕ್ಕರು. ಅಲ್ಲೂ ಸ್ವಲ್ಪ ಶಾಂತಿ ಸಿಕ್ತು. ಆಮೇಲೆ ಬಿಸ್ನೆಸ್ ಬೇಕಲ್ಲ, ನಂಗೆ ಹೆಂಗೆ ದುಡಿಬೇಕು. ಬರೀ ಆಧ್ಯಾತ್ಮ ಅಂತ ನಾವು ಗುರುಗಳ ಮಠದೊಳಗಿರೋದಕ್ಕೆ. ಹಾಗಾಗಿ ನನಗೆ ಏನು ಮಾಡೋಕ್ಕಂತ ತೋಚಲಿಲ್ಲ. ಮತ್ತು ಯೂಟ್ಯೂಬ್ ನೋಡ್ತಾ ಗುರೂಜಿದು ಈಗ 5 ತಿಂಗಳಾತ್ರಿ. ಹ್ಞೂ ರೀ. ಮಾಡಕತ್ತಿಂದ ಫುಲ್ ಪರ್ಮಿಷನ್ ಮಾಡ್ಕೊಂತ ದುಡ್ಡಿಂದ ಹಂಗೆ ಹೆಚ್ಚುವಳೆ ಆತ್ರಿ. ಆಮೇಲೆ ನನ್ನ ಮಗಳು ಒಬ್ಬಕ್ಕೆ ಇಲ್ಲಿ ವರ್ಕ್ ಮಾಡಕ್ಕೆ ಬಂದಾಡ್ರಿ, BSc ನರ್ಸಿಂಗ್ ಮುಗಿಸಿ. ಆಕಿ ಕಡೆ ಅಂತ ಸ್ವಲ್ಪ ಸಂಪಾದನೆ ಆಯ್ತು. ಮತ್ತು ಅಷ್ಟು ಹುಡುಗ್ರು, ಇನ್ನೊಂದು ಹುಡುಗನ ನರ್ಸಿಂಗ್ ಮಾಡಕತ್ತೇನ್ರಿ ಬಾಗಲಕೋಟೆ ಒಳಗೆ. ಒಬ್ಬಕ್ಕೆ ಇಂಜಿನಿಯರಿಂಗ್ ಮಾಡಕತ್ತೇಳ್ರಿ. ಒಬ್ಬನ ಹುಡುಗ 10th ಐತಿ. ಹಂಗಾಗಿ ಮನಃಶಾಂತಿ ಅಂತ ಫುಲ್ ಸಿಕ್ಕೈತ್ರಿ, ಪಕ್ಕ ಸಿಕ್ಕೈತ್ರಿ. ಆಮೇಲೆ 100 ಕೋಟಿ ಬಿಸ್ನೆಸ್ ಒಳಗೆ ನಾನು ಸಂಪೂರ್ಣವಾಗಿ ವಿಶ್ವಾಸಬದ್ಧಳಾಗಿ ನಾನು ವರ್ಕ್ ಮಾಡ್ಬೇಕಂತ ಕುಂತ್ಕೊಂಡಿದ್ದೀನಿ. ಮಾಡ್ಸಿದ್ದೀನಿ. ಇಲ್ರಿ, ಗುರೂಜಿ ಅವ್ರದ್ದು ಒಂದೊಂದು ಮಾತನ್ನು ಕೂಡ ನನ್ನ ಒಳಗೆ ಅಳವಡಿಕೆ ಆಗೈತ್ರಿ. ಆದ್ರೆ ನಾನು ಹೆಂಗಿರ್ಬೇಕಂತ ವಾತಾವರಣ ಸರಿ ಇರ್ಲಾರ್ದಕ್ಕೆ ಆತು ಅಥವಾ ನನ್ನ ಮಾನಸಿಕ ರೀತಿಯಿಂದ ಆಗೈತೆ. ಭಯ ಅಂತೂ ಫುಲ್ ಭಯ ರೀ. ರಾತ್ರಿ ಮಲಗಬೇಕಾದ್ರೂ ಒಂಥರ ಇದ್ರ ಭಯದೊಳಗೆ ಮಕ್ಕಂಡು ಎದ್ದೇಳ್ತಿದ್ದೆ. ನಂಗೆ ನಿದ್ದೆನೂ ಸರಿಗೆ ಆಗ್ತಿದ್ದಿಲ್ಲ. ನಾನು ಆರೋಗ್ಯದೊಳಗೆ ಫುಲ್ ತ್ರಾಸ ರೀ. ಇವಾಗ ಆರೋಗ್ಯ ಚೆನ್ನಾಗೈತಿ, ಮಾನಸಿಕವಾಗಿ ಸದೃಢ ಆಗೀನಿ. ಗುರೂಜಿ ಮಾತು ದಿನನಿತ್ಯ ನಾವು ಮಲ್ಕೊಂಡು ಹೊತ್ತನೇ ಕೇಳ್ತೀನಿ, ಮಧ್ಯಂತರ ಕೇಳ್ತೀನಿ ರೀ. ಆಮೇಲೆ ದಿನಕ್ಕೊಂದು 3-4 ಸಲ ಅವ್ರದ್ದು ಯೂಟ್ಯೂಬ್ ನೋಡೇನ ನಾನು ಮುಂದುವರಿತೀನಿ ರೀ. ಪರಿಪೂರ್ಣವಾಗಿ ವಿಶ್ವಕ್ಕೆ ಸಂಬಂಧಪಟ್ಟೈತ್ರಿ, ಪಂಚಭೂತಗಳಿಗೆ ಸಂಬಂಧಪಟ್ಟೈತ್ರಿ. ಆಮೇಲೆ ನಮ್ಮ ಒಳಗೆ ಎಷ್ಟು ಲೋಕಗಳದವನ್ನ ನನಗೆ ಅರ್ಥ ಆಗಕತ್ತೈತ್ರಿ. ಹ್ಞೂ ರೀ, ಪರಿಪೂರ್ಣ ಜ್ಞಾನ ವಸ್ತು ಒಳಗೆ ಬಂದೀನಿ ರೀ. ಮತ್ತೇನು ನಾನು ಯಾರಿಗೆ ಮಾತಾಡಿದ್ರು ಕರೆಕ್ಟ್ ಮಾತಾಡ್ತಿರಲ್ಲ, ನೀವೆಷ್ಟು ಚಂದ ಮಾತಾಡ್ತಿರಲ್ಲ ಅಂತ ಇವಾಗ ಎಲ್ಲರಿಗೂ ಖುಷಿ ಆಗಂಗೆ ಆಗೈತ್ರಿ. ಆಮೇಲೆ ಮಂದಿ ಮಾತಾಡ್ಸ್ಬೇಕಾದ್ರೆ ಭಯ ಇರ್ತಿತ್ತು ರೀ. ಅವ್ರ ಜೊತೆ ಮಾತಾಡಿದ್ರೆ ನನಗೆ ಏನಂತಾರೆ, ನಾ ಲಾಸ್ ಅದೀನಿ, ನಾ ಲಾಸ್ ಒಳಗೆ ಬಂದಿನಿ ಅಂತ ಇಡೀ ಕುಟುಂಬದವ್ರ ಜೊತೆ ಎಲ್ಲಿಯೂ ಸಂಪರ್ಕ ಇಲ್ರಿ. ಹಂಗಾಗಿಬಿಟ್ಟಿದ್ದೆ, ಒಬ್ಬಂಟಿಗಳ್ರಿ. ನನ್ನ ಮಕ್ಳ ಜೊತೆ ಮಾತಾಡ್ಬೇಕಾದ್ರೆ ಒಮ್ಮೆ ಫೋನ್ ಎತ್ತಿದ್ದಿಲ್ಲ. ಏನು ಮಾತಾಡ್ಬೇಕು, ದುಡ್ಡು ಕೇಳ್ತಾವ್ರು ಹುಡ್ರು, ಫೀಸ್ ಕೇಳ್ತಾರ. ಈಗ ಅಡ್ವಾನ್ಸಾಗಿ ಫೀಸ್ ಕಟ್ಟಾಕತ್ತೀನಿ ರೀ. ಅಡ್ವಾನ್ಸಾಗಿ ಎಲ್ಲನೂ ಪ್ರಿಪೇರ್ ಮಾಡ್ಕೊಳಕತ್ತೀನಿ ರೀ. ಪಿಗ್ಗಿ ಬ್ಯಾಂಕ್ ಇದು ಮಾಡಕತ್ತೀನಿ. ಆಮೇಲೆ ಭೂಮಿ ಒಂದು 3-4 ಎಕರೆ ಭೂಮಿ ಕಳ್ಕೊಂಡೆ. ಅದನ್ನ ಮತ್ತೆ ಹೊಳ್ಳಿ ಪಡೆಯತನೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಪ್ರತಿಯೊಂದೂ ಈಗ ಏನು ಕಳ್ಕೊಂಡಿದ್ದು ತಗೋಬೇಕು, ಮುಂದೆ ಏನು ಮಾಡ್ಬೇಕಂತ ಫ್ಯೂಚರ್ ಮಾಡ್ಕೋಬೇಕು 4 ಮಕ್ಕಳಿಗೆ ರೀ. ಇಲ್ಲ, ನನ್ನ ಹುಟ್ಟತ್ಲೆ ನಾನು ಆಧ್ಯಾತ್ಮದ ಜೀವನ ರೀ. ನಾನು ಯಾವತ್ತೂ ಒಬ್ಬಂಟಿಗಳಂತ ಅನ್ಕೊಳ್ಳಿಲ್ರಿ. ನಾನು ಏನು ಅನ್ಕೊಳ್ತೀನಿ ಅದೆಲ್ಲ ಆಗ್ತಿತ್ತು. ಈ ಮಧ್ಯಂತರ ಏನು ಒಂದು 8 ವರ್ಷ ಏನೈತಲ್ರಿ ನಮ್ಮ ಯಜಮಾನ್ರ ತೀರ್ಕೊಂಡಿಂದ ಭಾಳ ಪನಿಷ್ಮೆಂಟ್ ಅಂತಂದ್ರೆ ಗಂಡು ಸತ್ತಿನ ಬದುಕ ಸಮಾಜದೊಳಗೆ ಭಾಳ ಕಷ್ಟ ಅಲ್ರಿ. ಹಂಗಾಗಿ ಅವ್ರು ಅನ್ನೋದು ಇವ್ರು ಅನ್ನೋದು ಮನ್ಸಿಗೆ ತೊಗೊಂಡು ಭಯ ರೀ. ಭಯನ ನಾನು ಈ ಥರ ತಂದೈತೆ ಅಂತ ನಾನು ಅನ್ಕೊಂಡಿನಿ ರೀ. ಆ ಭಯ ತೆಗ್ದೀನಿ ರೀ, ಈಗ ಪೂರ್ಣ ತೆಗ್ದೀನಿ ರೀ. ಅಯ್ಯೋ, ಗುರೂಜಿ ಹೇಳಿಕೊಟ್ಟಿರೋದಂಥ ವಿಷಯ ಸಾಮಾನ್ಯ ಅಲ್ರಿ. ಇವತ್ತು ರೀ ಹೋದ ಎಪಿಸೋಡ್ನೊಳಗೆ ರೀ, ಇದು ತಿಂಗಳದೊಳಗೆ ಬಂದಾಗ ನನಗೇನು ಅಷ್ಟೊಂದು ಇದಾಗಲಿಲ್ಲ ರೀ. ಅಂದ್ರೆ ಯೂಟ್ಯೂಬ್ನಿಂದ ಚಲೋ ಅಪ್ಪ ಇವ್ರು ಇನ್ನೂ ಸರಿ ಹೇಳಿಲ್ಲ ಅನಿಸ್ತು. ಇವತ್ತು ಸಂಪೂರ್ಣ ಆತು ರೀ. ನಂಗೆ ಭಾಳ ಖುಷಿ ಆಯ್ತು. ಬೆಳಗ್ಗೆ ಎದ್ದು ಗುಟ್ಲೆ ನಾನು ಅಪರ್ಮಿಷನ್ ಮಾಡೇ ಬಂದೆ. ಗುರೂಜಿಯವ್ರು ಹೇಳಿದ್ದೆಲ್ಲ ನನ್ನ ಜೀವನದೊಳಗೆ ಅಳವಡಿಸ್ಕೊಂಡು ಮುಂದಿನ 100 ಕೋಟಿ ಬಿಸ್ನೆಸ್ನೊಳಗೆ ಸಕ್ಸಸ್ 100ಕ್ಕೆ 100 ಆಗೇ ಹಾಕಿನಿ. 100ಕ್ಕೆ 200 ಪಟ್ಟು ಅಕ್ಕಿನ ಅನ್ನೋದು ನಾನು ಮನವರಿಕೆ ಆಯ್ತು ರೀ.
ಮೇಡಮ್, ಕೊನೆಯದಾಗಿ ನಿಮ್ಮದು ಯೂಟ್ಯೂಬ್ನಲ್ಲಿ ತುಂಬ ಜನ ನೋಡ್ತಿದ್ದಾರೆ, ಅವ್ರಿಗೆ ಏನಾಗಿ ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಯಾವತ್ತೂ ಭಯ ಪಡಬಾರ್ದು ಜೀವನ ಮಾಡೋದಕ್ಕೆ. ಆಮೇಲೆ ನಾವು ಒಬ್ಬಂಟಿಗರಾದ್ರು ಈಗ ಜೀವನದೊಳಗೆ ಬಂದು ಹೋಗ್ತೈತೆ ಎಲ್ಲದನ್ನು. ಈಗ ನನ್ನ ಮದುವೆ ಆಯ್ತು, ಮಕ್ಕಳಾಯ್ತು, ಕೆಲವೊಂದು ಒಳ್ಳೇದಾಯ್ತು, ಕೆಟ್ಟದ್ದಾಯ್ತು. ಆಮೇಲೆ ಗಂಡ ಸತ್ತ ಮೇಲೇನೂ ಕೂಡ ನಾನು ಸದೃಢವಾಗಿ ಸಮಾಜದೊಳಗೆ ಬದುಕಿ ತೋರಿಸ್ಬೇಕು. ಯಾರಿಗೂ ಕಡಿಮೆ ಇಲ್ಲ ಅಂತ ಅನ್ನೋದು ನನ್ಗೆ ಗರ್ವ ಆಯ್ತು ರೀ. ಹ್ಞೂ ನಿಮ್ಮ ಎಲ್ಲ ತಪ್ಪುಗಳ ಅರಿವು ಮತ್ತು ನಿಮಗಾಗಿದೆ. ಹಳೆಯ ಜೀವನಕ್ಕೆ ಗುಡ್ ಬಾಯ್ ಹೇಳಿ ಹ್ಯಾಪಿ ಬರ್ತ್ಡೇ ನಿಮಗೆ. ನಿಮ್ಮ ಅದೃಷ್ಟ ಇವತ್ತಿನಿಂದ ಒಳ್ಳೆಯದಾಗಿರುತ್ತದೆ. ಗುರುಗಳು ಹೇಳಿಕೊಟ್ಟ ಎಲ್ಲ ವಿಶ್ವಕ್ರಿಯೆಗಳನ್ನು ಮಾಡಿ ಹಣವನ್ನು ಗಳಿಸಿ, ಹಣವನ್ನು ಉಳಿಸಿ, ಹಣವನ್ನು ಬೆಳೆಸಿ ಕನಿಷ್ಠ 100 ಕೋಟಿ ನೀವು ಮಾಡ್ತೀರಾ. ಆಲ್ ದ ವೆರಿ ಬೆಸ್ಟ್. ಐ ಆಮ್ ರಿಚ್. ಅನಂತ ವಿಶ್ವಾಚಾರ್ಯ ಗುರುಜಿಗೆ ಥ್ಯಾಂಕ್ ಯು ರೀ. ನಾನು ಇವತ್ತು ಅಲ್ಲ ಸರ್, ಇವತ್ತು ಇದನ್ನ ಬರ್ದೀನಿ ರೀ ನನ್ನ ನೋಟ್ಬುಕ್ದೊಳಗೆ. ಇದನ್ನೆಲ್ಲ ಬರ್ದೀನಿ, ಇದ ಸಿಕ್ಕೈತ್ರಿ. ಹಾಗೆ ಇದು ಸಿಕ್ಕಿದ್ರೆ ನೋಡಿ 100 ಕೋಟಿ ಮಾಡ್ತೇನೆ ಮಾಡಿ 100ಕ್ಕೆ 100 ಬರ್ದೀನಿ ರೀ. ಎಲ್ಲ ಬರ್ದಿದ್ವು ಇದ್ರಾಗ ಬಂದಿದ್ರಿ. ಮೈ ಬರ್ತ್ಡೇ ಅಂತಾನೆ ಬರ್ದೀನಿ ರೀ ಇವತ್ತು. ಒಳ್ಳೆದಾಗಲಿ, ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್.